ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ದಾವಣಗೆರೆ ಬೆಣ್ಣೆ ದೋಸೆಗೆ ಚಟ್ನಿ ಮಾಡೋಣ. ಅರ್ಧ ತೆಂಗಿನಕಾಯಿ ತಗೊಂಡಿದ್ದೀನಿ, ಅರ್ಧ ಹೋಳು ಮಾತ್ರ. 2 ಏಲಕ್ಕಿ, 5ರಿಂದ 6 ಹಸಿರುಮೆಣಸಿನಕಾಯಿ ತಗೊಂಡಿದ್ದೀನಿ, 5 ತಗೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಹಸಿರುಮೆಣಸಿನಕಾಯಿನ ನಾನು ಎಣ್ಣೆಯಲ್ಲಿ ಬಾಡಿಸ್ಕೊತಾ ಇದ್ದೀನಿ. ಈ ಎಣ್ಣೆಲಿ ಏನಕ್ಕೆ ಬಾಡಿಸ್ಕೊತಾ ಇದ್ದೀನಿ ಅಂದರೆ ಗ್ಯಾಸ್ಟ್ರಿಕ್ ಆಗಲ್ಲ, ಎದೆ ಉರಿ ಬರಲ್ಲ ಅನ್ನೋ ಕಾರಣಕ್ಕೆ ಎಣ್ಣೆಲಿ ಬಾಡಿಸ್ಕೊತಾ ಇದ್ದೀನಿ. ಮತ್ತೆ ಖಾರನು ಸ್ವಲ್ಪ ಕಡಿಮೆ ಆಗತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಸಿಮೆಣಸಿನಕಾಯಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ದಾವಣಗೆರೆ ಬೆಣ್ಣೆ ದೋಸೆಗೆ ಇಷ್ಟೇ ಇಂಗ್ರೀಡಿಯೆಂಟ್ಸು. ಬೆಣ್ಣೆ ದೋಸೆ ಚಟ್ನಿಗೆ ಇಷ್ಟೇ ಇಂಗ್ರೀಡಿಯೆಂಟ್ಸು: ಹಸಿಮೆಣಸಿನಕಾಯಿ, ಮತ್ತೆ ಉಪ್ಪು, ಏಲಕ್ಕಿ, ತೆಂಗಿನಕಾಯಿ. ಇಷ್ಟೇನೆ. ಈಗ ತಣ್ಣಗಾಗಕ್ಕೆ ಬಿಟ್ಟಿದೆ. ಇದನ್ನೆಲ್ಲ ಹಾಕಿ ರುಬ್ಕೊತಾ ಇದ್ದೀನಿ. ಹಿಂದಿನ ವಿಡಿಯೋದಲ್ಲಿ ನೀವು ನೋಡಿರ್ತೀರ ಬೆಣ್ಣೆ ದೋಸೆಗೆ ಬ್ಯಾಟರು, ಕೆಂಪು ಚಟ್ನಿ ಮತ್ತೆ ಆಲೂ ಪಲ್ಯ ಹೇಗೆ ಮಾಡೋದು ಅಂತ. ಈಗ ದೋಸೆ ಮತ್ತೆ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ಬಿಡ್ತೀನಿ ಅಷ್ಟೇ. ಈ ವಿಡಿಯೋದಲ್ಲಿ ದಾವಣಗೆರೆ ಬೆಣ್ಣೆ ದೋಸೆ ರೆಸಿಪಿ ಕಾನ್ಸೆಪ್ಟ್ ಮುಗಿಯುತ್ತೆ. ಚಟ್ನಿಗೆ ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪನೇ ರುಬ್ಕೊಳ್ಳಿ. ಅದೇ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ. ಬೆಲ್ಲ ಬಂದು ಪ್ಯೂರ್ಲಿ ಆಪ್ಷನಲ್ಲು. ಮತ್ತೆ ಚಟ್ನಿನ ನುಣ್ಣಗೆ ಮಾಡ್ಕೊಂಬೇಡಿ, ತರಿಯಾಗಿರ್ಬೇಕು ಬೆಣ್ಣೆ ದೋಸೆಗೆ. ಈಗ ದೋಸೆ ಎಲ್ಲ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡಿಟ್ಟಿದ್ದೆ ಹಿಟ್ಟನ್ನ. ಫರ್ಮೆಂಟೇಷನ್ ಆಗಿದೆ ನೀಟಾಗಿ. ನೋಡಿ ದೋಸೆ ಎಷ್ಟು ಚೆನ್ನಾಗಿ ಬಂತು. ತವಾಯಿಂದ ಎದ್ದೇಳೋದು ಆ ಥರ ಎಲ್ಲ ಆಗಲ್ಲ. ತವಾನು ಕೂಡ ನಾನು ಹಳೆ ಕಾಲದಲ್ಲೆಲ್ಲ ಯೂಸ್ ಮಾಡ್ತಿದ್ರಲ್ಲ ಆ ಥರದೇ ಬೇಕು ಅಂತ ಹುಡುಕಿ ತಗೊಂಡಿದ್ದೀನಿ. ನೀವು ಬೇಕು ಅಂದರೆ ನಾನ್ ಸ್ಟಿಕ್ಕಲ್ಲೂ ಮಾಡ್ಕೊಬೋದು, ಏನು ಪರವಾಗಿಲ್ಲ. ನೋಡಿ ಬೆಣ್ಣೆ ದೋಸೆಗೆ ನಾನು ಬೆಣ್ಣೆ ತರಿಸಿಟ್ಕೊಂಡಿದ್ದೀನಿ. ಬೆಣ್ಣೆನ ಸ್ವಲ್ಪನೇ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳಿ ನೀಟಾಗಿ. ಆವಾಗಲೇ ದೋಸೆ ಕಲರ್ ಬರೋದು. ದೋಸೆಗೆ ನೀಟಾಗಿ ಬೆಣ್ಣೆನ ನೀಟಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಬೆಣ್ಣೆನ ನೀವು ಕಡಿಮೆ ಬೇಕಾದರೂ ಹಾಕೊಬೋದು, ಜಾಸ್ತಿ ಬೇಕಾದರೂ ಹಾಕೊಬೋದು. ಬೇಕಂದ್ರೆ ದೋಸೆ ಆದ್ಮೇಲೂ ಕೂಡ ದೋಸೆ ಮೇಲೆ ಕೂಡ ಹಾಕೊಳ್ಳಿ. ಬೆಣ್ಣೆ ಕಡಿಮೆ ಇತ್ತು ಅಂತ ಅಂದ್ರೆ ತುಪ್ಪ ಹಚ್ಬಿಟ್ಟು ದೋಸೆಗೆಲ್ಲ ಆಮೇಲೆ ಬೇಕಾದ್ರೆ ಮೇಲ್ಗಡೆ ಬೆಣ್ಣೆ ಹಾಕೊಳ್ಳಿ, ಅದು ಕೂಡ ನಡೆಯುತ್ತೆ. ಯಾಕಂದ್ರೆ ಬೆಣ್ಣೆ ಬೇರೆ ಅಲ್ಲ, ತುಪ್ಪ ಬೇರೆ ಅಲ್ಲ ಅಲ್ವಾ. ಹಾಗಾಗಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೆ ಅಲ್ವಾ. ದೋಸೆ ಸುತ್ತ ಎಷ್ಟು ಕೆಂಪು ಕಲರ್ ಬಂದಿದೆ ನೋಡಿ, ಗೋಲ್ಡ್ ಕಲರ್. ಇದಾದ್ಮೇಲೆ ಇದಕ್ಕೆ ಕೆಂಪು ಚಟ್ನಿ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನ ಸ್ಪ್ರೆಡ್ ಮಾಡ್ಕೊಬೇಕು. ಉರಿನೂ ಅಷ್ಟೇನೆ ನಾವು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ದೋಸೆನ ಮಾಡ್ಕೊಬೇಕು. ಇಲ್ಲ ಅಂದ್ರೆ ದೋಸೆ ಬೇಗ ಕಲರ್ ಬಂದ್ಬಿಡುತ್ತೆ, ಬೇಯಲ್ಲ. ಹಾಗಾಗಿ ನೀಟಾಗಿ ಸಿಮ್ಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ. ಕೆಂಪು ಚಟ್ನಿನ ಹಾಕ್ತಾ ಇದ್ದೀನಿ. ಸ್ವಲ್ಪ ಖಾರ ಇದೆ ಕೆಂಪು ಚಟ್ನಿ, ಹಾಗಾಗಿ ಸ್ವಲ್ಪನೇ ಹಾಕೊಳ್ಳಿ. ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಬೇಕು ಅಂದರೆ ಇದ್ರ ಮೇಲೆ ಮತ್ತೆ ನೀವು ಬೆಣ್ಣೆನ ಹಾಕೊಬೋದು. ಇವಾಗ ನಾನು ಆಲೂ ಪಲ್ಯ ರೆಡಿ ಮಾಡಿ ಇಟ್ಟಿದ್ದೆ ಅಲ್ವಾ, ಅದನ್ನು ಹಾಕಿ ಫೋಲ್ಡ್ ಮಾಡಿ ಸರ್ವ್ ಮಾಡ್ತಾ ಇದ್ದೀನಿ. ಇಷ್ಟೇ ಇವತ್ತಿನ ರೆಸಿಪಿ. ಬೆಣ್ಣೆ ದೋಸೆ ರೆಡಿ ಆಯಿತು. ನಿಮ್ಗೆ ಯಾರಿಗಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಚಾನಲ್ನ ಲೈಕ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗರಿಯಾಗಿ. ತುಂಬಾನೇ ಟೇಸ್ಟಿ ಆಗಿದೆ ದೋಸೆ. ಈಗ ಆಲ್ರೆಡಿ ನನ್ನ ಹಸ್ಬೆಂಡಿಗೆ ಹಾಕಿ ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.